ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಪ್ರೇಮಿಗಳಿಗೆ ಮನಸ್ಸು ತುಂಬಾ ಚಂಚಲವಾಗ್ತಕ್ಕಂಥದ್ದು, ಮನಸ್ಸನ್ನ ತಮ್ಮ ಹತೋಟಿಯಲ್ಲೇ ಇಟ್ಟುಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದಾಗುತ್ತೆ. ಇದರಿಂದ ಹಲವಾರು ಅನರ್ಥಗಳಿಗೆ ಅವಕಾಶಗಳಾಗ್ಬೋದು. ಮಾತುಗಳು ಮಧ್ಯದಲ್ಲಿ ಏನೋ ಒಂದು ವೈರುಧ್ಯವನ್ನು ಪಡ್ಕೊಳ್ಬಹುದು, ಮನಸ್ತಾಪಗಳಾಗಬಹುದು, ಪರಸ್ಪರವಾಗಿ ಅಪನಂಬಿಕೆಗಳು ಬರಬಹುದು. ವೈಯಕ್ತಿಕವಾಗಿ ಯಾವ ಮಾತನ್ನ ಆಡಬಾರ್ದು ಅಂಥ ಮಾತುಗಳನ್ನು ಆಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಇವೆಲ್ಲವನ್ನ ನೋಡಬೇಕಾಗತ್ತೆ. ಇಂತಹ ದುಷ್ಪರಿಣಾಮಗಳಿಗೆ ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದೇ ಕಾರಣ ಅಂತ ಹೇಳಬೇಕಾಗತ್ತೆ. ಪಶ್ಚಾತ್ತಾಪ ಪಡ್ತಕ್ಕಂತಹ ಯಾವ ಕೆಲಸವನ್ನು ಮಾಡಬೇಡಿ. ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪ ಹೌದು, ಆದರೆ ತಪ್ಪು ಮಾಡಿ ಪಶ್ಚಾತ್ತಾಪ ಪಡುವಂತಹ ಅವಶ್ಯಕತೆ ಆದರೂ ಏನಿದೆ? ಅನಿವಾರ್ಯವಾಗಿ ಗೊತ್ತಿಲ್ಲದೆ ಗಮನ ಇಲ್ಲದೆ ಏನೋ ಆಗಿ ಹೋಯ್ತು ಅಂತಾದಾಗ ಬೇರೆ, ಗೊತ್ತಿದ್ದೂ ತಪ್ಪನ್ನ ಮಾಡಿ ಆಮೇಲೆ ಕ್ಷಮೆಯನ್ನ ಕೇಳತಕ್ಕಂತಹ ಪರಿಸ್ಥಿತಿ ಪ್ರಸಂಗ ಒದಗಬಾರದು ಅಂತಕ್ಕಂತಹದ್ದು. ನಿಮ್ಮ ಮಹತ್ತರವಾದಂತಹ ಆಲೋಚನೆಗಳು ಏನೇ ಇದ್ರೂ ಕೂಡ ಸ್ನೇಹಿತರ ಜೊತೆಯಲ್ಲಿ ಇದನ್ನು ಹಂಚಿಕೊಳ್ಳಿ, ಚರ್ಚೆ ಮಾಡಿ, ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಅದರ ಜೊತೆಯಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಿರ್ಧಾರವನ್ನ ಮಾಡಿ ಎನ್ನುವಂಥದ್ದು. ಜನ ನಿಮ್ಮ ವ್ಯವಹಾರವನ್ನ, ನೀವು ನಡ್ಕೊಳ್ತಕ್ಕಂತಹ ರೀತಿಯನ್ನ ಗೇಲಿ ಮಾಡೋ ಹಾಗೆ ಮಾಡ್ಕೊಳ್ಬೇಡಿ. ಅದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಆಗ ಜನಮನದಲ್ಲಿ ನೀವು ತುಂಬಾ ಚಿಕ್ಕವರಾಗ್ಬಿಡ್ತೀರಿ, ಬೆಲೆಯನ್ನ ಕಳ್ಕೊಳ್ತೀರಿ ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ತಾತ್ಸಾರವನ್ನ ಮಾಡಬೇಡಿ. ಶರೀರದಲ್ಲಿ ಏನೋ ಸಮಸ್ಯೆ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಶರೀರದಲ್ಲಿ ಸಮಸ್ಯೆ ಇದೆ, ಅದನ್ನ ವೈದ್ಯರ ಸಲಹೆ ಮೇರೆಗೆ ಸರಿಯಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು. ಸರಿಯಾದಂತಹ ನಿರ್ಧಾರ ಇಲ್ಲದೆ ಪ್ರೇಮದ ವಿಚಾರದಲ್ಲಿ ತೊಂದರೆಯನ್ನ ಮಾಡ್ಕೊಳ್ತೀರಿ. ನೀವು ಆಲೋಚನೆ ಮಾಡಬೇಕು, ನನಗೇನು ಸಮಸ್ಯೆ ಆಗ್ತಾ ಇದೆ, ಯಾವ ವಿಷಯದಿಂದ ನನಗೆ ಈ ರೀತಿಯೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ, ಅಸಮಾಧಾನ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಇದನ್ನೆಲ್ಲ ಗಮನಿಸಿಕೊಳ್ಳದೆ ತೊಂದರೆಯನ್ನ ಮಾಡ್ಕೊಳ್ಳುವಂಥದ್ದಾಗತ್ತೆ. ಮುತ್ತುರಾಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ದೂರದ ಸಂಬಂಧಿಕರನ್ನ ಭೇಟಿ ಮಾಡಿ ಮನೆಯಲ್ಲಿ ಆಗಬೇಕಾದಂತಹ ಮಂಗಳ ಕಾರ್ಯದ ಬಗ್ಗೆ, ಮದುವೆಯ ಬಗ್ಗೆ ಚರ್ಚೆಯನ್ನ ನಡೆಸ್ತೀರಿ. ಏನೋ ಒಂದು ಗಂಡು ಅಥವಾ ಹೆಣ್ಣು ಇದರ ಸಂಬಂಧದ ದೃಷ್ಟಿಯಿಂದ ಮಾತುಕತೆಗೆ ಮುಂದಾಗ್ತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ಆಗಲಿ ಅನ್ನುವಂಥದ್ದು ಇರುತ್ತೆ. ಆದರೆ ನೇರವಾಗಿ ಸಂಬಂಧವನ್ನ ಬೆಳೆಸ್ತಕ್ಕಂಥವ್ರಿಗಿಂತಲೂ ಮುಂಚಿತವಾಗಿ ದೂರದ ಸಂಬಂಧಿಗಳ ಜೊತೆಯಲ್ಲಿ ಮಾತನಾಡಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಒಳ್ಳೆಯ ದಿನ ಬಂದ ನಂತರದಲ್ಲಿ ಈ ಬಗ್ಗೆ ಮುಂದುವರಿಯೋಣ ಅನ್ನುವಂತಹ ಮಾತಿನ ಚರ್ಚೆ ನಡೆಯುವಂಥದ್ದಾಗತ್ತೆ. ಕುಟುಂಬದವರು ನಿಮ್ಮ ಬಗ್ಗೆ ಒಳ್ಳೆ ಕಾಳಜಿಯನ್ನ ಇಟ್ಕೊಂಡಿರ್ತಾರೆ, ನಿಮ್ಮ ಬಗ್ಗೆ ನಂಬಿಕೆ ಇರುತ್ತೆ. ಪ್ರಬಲವಾದಂತಹ ಯಾವುದೋ ಒಂದು ಕೆಲಸ ಇದ್ರೂ ಕೂಡ ಅದೆಲ್ಲವನ್ನ ಬಹಳ ಸುಗಮವಾಗಿ ನಡೆಸ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ ನಿಮಗಿದೆ ಅಂತ ಹೇಳಿ ನಂಬಿರ್ತಾರೆ. ಸತ್ಯವೂ ಹೌದು, ಆದರೆ ಅದನ್ನ ನಡೆಸಬೇಕಾದಂತಹ ಜವಾಬ್ದಾರಿ ಮಾತ್ರ ನಿಮ್ಮ ಮೇಲೆ ಗುರುತರವಾಗಿರುತ್ತೆ. ಕೈಲಾದಂತಹ ಸಹಾಯವನ್ನ ಜನಕ್ಕೆ ಮಾಡಬೇಕು ಅನ್ನುವಂಥದ್ದು ನಿಮಗೆ ವಿಶೇಷವಾಗಿ ಬರುತ್ತೆ. ಪ್ರಾಣಿ ಪಕ್ಷಿಗಳ ಮೇಲೆ ವಿಶೇಷವಾದಂತಹ ದಯೆಯನ್ನ, ಪ್ರೀತಿಯನ್ನ, ಅನುಕಂಪವನ್ನ ತೋರಿಸ್ತಕ್ಕಂತಹ ನಿಮ್ಮ ಮನಸ್ಸು ಬಹಳ ಮೃದುವಾಗಿರ್ತಕ್ಕಂತಹದ್ದು. ಕಬ್ಬಿಣ ವ್ಯಾಪಾರಿಗಳಿಗೆ, ಕಟ್ಟಡ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಕ್ಕಂತಹ ವ್ಯಾಪಾರಿಗಳಿಗೆ ಬಹಳ ಶುಭವಾದಂತಹ ದಿವಸ. ಕಣ್ಣಿನ ತೊಂದರೆ ಆಗಬಹುದು, ಗಮನಿಸ್ಕೊಳ್ಳಿ. ಈಗಾಗಲೇ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಏನಾದರೂ ವೈದ್ಯರ ಸಲಹೆಯನ್ನ ಪಡ್ಕೊಂಡು, ಚಿಕಿತ್ಸೆಯನ್ನ ಪಡ್ಕೊಂಡು ಅಲ್ಲಿರ್ತಕ್ಕಂತಹ ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹೊಸದಾಗಿ ಕಣ್ಣಿನ ಸಮಸ್ಯೆ ಆರಂಭವಾಗುವಂತಹ ಸೂಚನೆಯೂ ಕೂಡ ಇಲ್ಲಿ ಕಾಣ್ತಾ ಇದೆ. ದೇವಿಯ ಆರಾಧನೆ, ದೇವಿಯ ಪ್ರಾರ್ಥನೆಯನ್ನ ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಈ ದಿವಸ ದುರ್ಬಲರಾಗ್ತಾರೆ. ಅಂದ್ರೆ ನಿಮಗೇನೋ ತೊಂದರೆಯನ್ನ, ಸಮಸ್ಯೆಯನ್ನ ಮಾಡಬೇಕು ಅಂತ ಹೇಳಿ ಹೊಂಚ ಹಾಕ್ತಾ ಇದ್ದಂಥವ್ರಿಗೆ ಅಷ್ಟೊಂದು ಶುಭವಾಗಿ ಈ ದಿವಸ ಕಾಣೋದಿಲ್ಲ. ಅವರ ಪ್ರಯತ್ನಗಳೆಲ್ಲ ನಿಷ್ಫಲವಾಗತ್ತೆ. ಅವರು ಏನೇ ಅಂದುಕೊಂಡಿದ್ರು ಕೂಡ ಆ ಕೆಲಸಗಳು ಆಗದೇ ಇರೋ ಹಾಗೆ ಆಗುವಂಥದ್ದು. ಹಿರಿಯರ ಆರೋಗ್ಯ ಸಮಸ್ಯೆ ನಿಮಗೆ ಸ್ವಲ್ಪ ಗಲಿಬಿಲಿ ಮಾಡಿಬಿಡುತ್ತೆ. ದೊಡ್ಡವರಿಗೆ ಏನೋ ಆರೋಗ್ಯ ಸಮಸ್ಯೆ ಆಗುತ್ತೆ, ನೀವು ತುಂಬಾ ಆತಂಕಕ್ಕೆ ಒಳಗಾಗಬೇಕಾದಂತಹದ್ದು, ಒತ್ತಡಕ್ಕೆ ಒಳಪಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಹೆಚ್ಚು ಪರಿಶ್ರಮ ಪಡ್ತೀರಿ, ಅದರಿಂದ ಶುಭ ಇದೆ. ಆದರೆ
ಸಮಯ ಹೇಗೆ ಹೋಗುತ್ತೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಅಷ್ಟು ಒತ್ತಡಗಳು ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಮನೆಯಲ್ಲಿ ಏನೋ ಒಂದು ರೀತಿಯ ಅಶಾಂತಿಯ ವಾತಾವರಣ ಇರತಕ್ಕಂಥದ್ದು. ನೀವು ಮಾಡಿದಂತಹ ಕೆಲಸ ನಿಮಗೆ ತೃಪ್ತಿಯನ್ನ ಕೊಡೋದಿಲ್ಲ. ಅಂದ್ರೆ ಏನೋ ಕೆಲಸ ಮಾಡಿ ಮುಗಿಸ್ಬೇಕು ಅನ್ನುವಂತಹ ಒತ್ತಡದಲ್ಲಿ ನಿಮ್ಮ ಕಾರ್ಯವನ್ನು ನೀವು ಮಾಡ್ತೀರಿ ಅನ್ನುವಂಥದ್ದು. ಮನಸ್ಸಿನಲ್ಲಿ ಹಲವಾರು ರೀತಿಯ ಗೊಂದಲಗಳಿರುತ್ತೆ. ಅಂತಹ ಗೊಂದಲಗಳಿಗೆಲ್ಲ ತೆರೆಯನ್ನು ಎಳಿಬೇಕು. ಇಲ್ಲದೆ ಇದ್ರೆ ಯಾವ ನಿರ್ಧಾರವೂ ಕೂಡ ಆಗೋದಿಲ್ಲ, ಯಾವ ಕೆಲಸವೂ ಆಗೋದಿಲ್ಲ. ಯಾರೋ ಏನೋ ಕೇಳಿದ್ರೆ ಅದಕ್ಕೆ ಇನ್ನೇನೋ ಹೇಳಬೇಕಾದಂತಹ ಪರಿಸ್ಥಿತಿ ಒದಗಿ ಬರ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಸ್ಮರಣೆಯನ್ನ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಹೊಸ ಆಸ್ತಿ ಆಗಲಿ, ಹೊಸ ಮನೆಯಾಗಲಿ, ಅಥವಾ ಇನ್ನೇನೋ ಬೆಲೆ ಬಾಳ್ತಕ್ಕಂತಹ ಚಿನ್ನಾಭರಣಗಳು, ವಸ್ತುವೋ ಆಗಲಿ, ಇದನ್ನ ಖರೀದಿ ಮಾಡಬೇಕು ಅನ್ನುವಂತಹ ವಿಚಾರದಿಂದ ಮನೆಯಲ್ಲಿ ಸಂತೋಷ ಆಗ್ತಕ್ಕಂಥದ್ದು. ನಾವಿದನ್ನ ಕೊಂಡ್ಕೊಳ್ಳೋಣ, ನಮ್ಮದಾಗಿಸ್ಕೊಳ್ಳೋಣ ಅನ್ನುವಂತಹ ಮಾತು ಏನಿದೆ ಅದು ನಿಮಗೆ ಸಂತೋಷವನ್ನ ಕೊಡುತ್ತೆ. ಮನೆಯಲ್ಲಿ ಜಟಿಲವಾದಂತಹ ಸಮಸ್ಯೆಗಳಿರುತ್ತೆ, ಆದರೆ ನೀವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಇರ್ತೀರಿ ಅಂತ ಅರ್ಥ. ಮನೆಯವರು ನಿಮಗೆ ಏನೇ ಹೇಳಿದರೂ ಕೂಡ ಅದು ಯಾವುದೂ ನಿಮ್ಮ ಕಿವಿ ಮೇಲೆ ಬೀಳದೇ ಇರತಕ್ಕಂತಹದ್ದು. ಆದರೆ ನಿಮ್ಮ ಲೋಕದಲ್ಲಿ ನೀವು ವ್ಯವಹರಿಸ್ತಿರ್ತೀರಿ, ನಿಮ್ಮ ಲೋಕದಲ್ಲಿ ನೀವು ತಲ್ಲೀನರಾಗಿರ್ತೀರಿ ಅಂತಕ್ಕಂಥದ್ದು. ಇಲ್ಲಿ ಬೇಜವಾಬ್ದಾರಿ ಅಂತ ಹೇಳಬೇಕಾ, ಅಥವಾ ಆಯಾ ಕೆಲಸ ಆಯಾ ಕಾಲಕ್ಕೆ ಅನುಗುಣವಾಗಿ ಅದು ನಡ್ಕೊಂಡು ಹೋಗುತ್ತೆ ಅಂತಕ್ಕಂತಹ ಯಾವುದೋ ಒಂದು ಸಿದ್ಧಾಂತವ, ಯಾವುದೂ ಕೂಡ ಅರ್ಥ ಆಗದೇ ಇರುವಂತಹ ಪರಿಸ್ಥಿತಿ. ನಿಗೂಢವಾದಂತಹ ವಿಚಾರಗಳಲ್ಲಿ ಮನಸ್ಸನ್ನ ತಲ್ಲೀನರಾಗಿರಿಸ್ಕೊಂಡಿರ್ತೀವಿ. ಅದರಿಂದ ಏನು ಆಗತ್ತೆ ಅಥವಾ ಏನು ಅನುಕೂಲ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರೋದಿಲ್ಲ. ಆಸೆಗೆ ಕಟ್ಟುಬಿದ್ದು ಪ್ರಾಣಕ್ಕೆ ಕೊತ್ತನ್ನು ತಂದುಕೊಳ್ಳಬಹುದು. ಆದ್ದರಿಂದ ಆ ರೀತಿಯ ದುರಾಸೆಯನ್ನು ಇಟ್ಟುಕೊಂಡು ಇನ್ಯಾವುದೋ ಒಂದು ಆಗದೇ ಇರುವಂತಹ ಕೆಲಸದ ಪ್ರಯತ್ನ ಖಂಡಿತವಾಗಿ ಬೇಡ. ರಕ್ಷಾ ಸುದರ್ಶನನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ.